ಸೊ RCB ವಿಮೆನ್ಸ್ ಟೀಮ್ ವಾಪಸ್ ಮನೆಗೆ ಹೋದ್ರು ಆ್ಯಂಡ್ ನಮ್ಮ ಎಕ್ಟರ್ ಆಲಯ ಇಲ್ಲೂ ಕೂಡ ವಾಪಸ್ ವರ್ಗಕ್ಕೆ ಹೋದ್ರು. ಅಂದರೆ ಎಕ್ಟರ್ ಆಲಯ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆ್ಯಕ್ಟರ್ ಆದ ಕಮಾರ್ ಡೆಲೋಸ್ ರೀಸೆಂಟಾಗಿ ತೀರ್ಕೊಂಡ್ರು. ಸೊ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ಒಂದು ಬ್ರೂಟಲ್ ಫೈಟಿಂದ ಎಂಡ್ ಆಗಿದ್ದ ಎಪಿಸೋಡ್ 2, ಎಪಿಸೋಡ್ 3 ಒಂಥರ ನಮ್ಮಮ್ಮ ನೋಡ್ತಿದ್ದ ಮಾಯಾಮೃಗ ಸೀರಿಯಲ್ ಥರ ಇತ್ತು, ವಿತ್ ಸಮ್ ವೈಲೆನ್ಸ್. ಅಂದರೆ ಒಂಥರ ಇಂಟೆನ್ಸ್ ಆಗಿ ಸೀರಿಯಸ್ ಆಗಿರೋ ಒಂದು ಕೋರ್ಟ್ ರೂಮ್ ಡ್ರಾಮಾ ನೋಡ್ತೀವಿ. ಶಿ ಹೆಲ್ತ್ ಸೀರೀಸ್ನ ಕೋರ್ಟ್ ರೂಮ್ ಡ್ರಾಮಾಗಿಂತ ಇದು ಎಷ್ಟೋ ಚೆನ್ನಾಗಿತ್ತು. ಅಲ್ಲ ನಾನು ನೋಡಿ ಎಂಥ ಸೀರೀಸ್ಗೆ ಕಂಪೇರ್ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಈ ಎಪಿಸೋಡಲ್ಲಿ 3 ಆ್ಯಕ್ಟ್ ನಡೆಯುತ್ತೆ. ಸೊ ಒಂದೊಂದ್ರ ಬಗ್ಗೆನೇ ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಆ್ಯಕ್ಟ್ನ ಮೇನ್ ಫೋಕಸ್ ಆಗೋದು ನಮ್ಮ ಎಕ್ಟರ್ ಆಲಯದ ಕೋರ್ಟ್ ಕೇಸ್. ಸೊ ಎಪಿಸೋಡ್ 2 ಎಂಡಲ್ಲಿ ನಿಕ್ಕಿ ಟಾರೆಸ್ನ ಸಾಯಿಸಿದ್ರೆ ಪೊಲೀಸ್ ಅವರು ಈ ಕೇಸ್ನ ಈಸಿಯಾಗಿ ಗೆಲ್ಲಬಹುದು. ಯಾಕಂದರೆ ಅವನೊಬ್ಬನೇ ಇಡೀ ಕೇಸ್ನ ಮೇನ್ ವಿಟ್ನೆಸ್ ಆಗಿರ್ತಾನೆ. ಸೊ ಅದಕ್ಕಾಗಿ ಮ್ಯಾಟ್ ಮರ್ಡಾಕ್ ನಿಕ್ಕಿ ಟಾರೆಸ್ನ ಒಂದು ಸೇಫ್ ಮನೆಯಲ್ಲಿ ಇಟ್ಟಿರ್ತಾನೆ. ಜೊತೆಗೆ ಆಫೀಸರ್ ಪವೆಲ್ ಮ್ಯಾಟ್ ಮರ್ಡಾಕ್ ಹತ್ರ ಅಷ್ಟೆಲ್ಲ ಒಡ್ಸ್ಕೊಂಡ್ರು ನೆಕ್ಸ್ಟ್ ಡೇ ಅವ್ನ ಮುಂದೆನೇ ಕಾಣಿಸ್ಕೊತಾನೆ. ಸೊ ಕೋರ್ಟ್ ರೂಮಲ್ಲಿ ಮ್ಯಾಟ್ ಮರ್ಡಾಕ್ ನಿಕ್ಕಿ ಟಾರೆಸ್ ಬಗ್ಗೆ ಪವೆಲ್ ಹತ್ರ ಕೇಳಿದಾಗ ಪವೆಲ್ ಗೊತ್ತಿಲ್ಲ ಅಂತಾನೆ. ಆದರೆ ನಿಕ್ಕಿ ಟಾರೆಸ್ ಪೊಲೀಸ್ ಅಂದರೆ ಎಷ್ಟು ಭಯ ಅಂದರೆ ಎಲ್ಲಿ ನನ್ನ ಜೈಲಿಗೆ ಹಾಕ್ತಾರೆ ಅಂತ ಅವ್ರಿಗೋಸ್ಕರನೇ ಒಬ್ಬ ಸೀಕ್ರೆಟ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿದ್ದ. ಸೊ ಆಗ್ಲೇ ನಿಕ್ಕಿ ಟಾರೆಸ್ನ ಇನ್ಫಾರ್ಮೇಷನ್ ಅಷ್ಟು ಇಷ್ಟ ಆಗ್ದಿರ ಆಫೀಸರ್ ಪವೆಲ್ ಮತ್ತು ಶ್ಯಾನನ್ ಇವರಿಬ್ರು ಕೂಡ ಅವನ್ನ ಹೊಡೆಯಕ್ಕೆ ಹೋಗ್ತಾರೆ. ಆ್ಯಂಡ್ ಆಗ್ಲೇ ನಮ್ಮ ಎಕ್ಟರ್ ಆಲಯ ಹೋಗಿ ಸೇವ್ ಮಾಡೋದು. ಸೊ ಈ ಕೇಸು ವೈಟ್ ಟೈಗರ್ ವರ್ಸಸ್ ಪೊಲೀಸ್ಗಿಂತ ಡೇರ್ ಡೆವಿಲ್ ವರ್ಸಸ್ ಸೊಸೈಟಿ ಥರ ಇತ್ತು. ಇಲ್ಲಿ ಮ್ಯಾಟ್ ಮರ್ಡಾಕ್ ಎಕ್ಟರ್ ಆಲಯ ಸಿಚುವೇಶನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊತಾನೆ. ಯಾಕಂದರೆ ಅವನು ಕೂಡ ಇದೇ ಫೇಸ್ ಮಾಡ್ತಿದ್ದ. ಸೊ ಮ್ಯಾಟ್ ಮರ್ಡಾಕ್ ಇಲ್ಲಿ ಪೊಲೀಸ್ ಅವರು ನಿಯತ್ತಾಗಿ ಕೆಲಸ ಮಾಡ್ತಿಲ್ಲ, ಅದಕ್ಕಾಗಿಯೇ ನಮ್ಮಂಥ ವಿಜಿಲ್ಯಾಂಟಿ ಬೇಕು ಅನ್ನೋ ಥರ ಇಲ್ಲಿ ಫೈಟ್ ಮಾಡ್ತಿದ್ದಾನೆ. ಸೊ ಫಸ್ಟ್ ಟ್ರಯಲಲ್ಲಿ ಆಫೀಸರ್ ಪವೆಲ್ ಅಲ್ಲೇನು ನಡೀತೋ ಎಲ್ಲನೂ ಕೂಡ ಸುಳ್ಳು ಹೇಳ್ತಾನೆ. ಆಗ ಇದನ್ನ ಕೇಳಿಸ್ಕೊಂಡು ಎಕ್ಟರ್ ಆಲಯಗೆ ಕೋಪ ಬರುತ್ತೆ. ಆದರೆ ಮ್ಯಾಟ್ ಮರ್ಡಾಕ್ ಅವ್ನ ಪವರ್ಸಿಂದ ಎಕ್ಟರ್ ಆಲಯ ಸಿಚುವೇಶನ್ ಅರ್ಥ ಆಗುತ್ತೆ. ಆ್ಯಂಡ್ ಆಗ ಮ್ಯಾಟ್ ಮರ್ಡಾಕ್ ರಿಯಾಕ್ಟ್ ಮಾಡಬೇಡ ಅಂತ ಹೇಳ್ತಾನೆ. ಆ್ಯಂಡ್ ಆಗ ಮ್ಯಾಟ್ ಮರ್ಡಾಕ್ ವಿಟ್ನೆಸ್ ಆದ ನಿಕ್ಕಿ ಟಾರೆಸ್ ಬಗ್ಗೆ ಆಫೀಸರ್ ಪವೆಲ್ ಹತ್ರ ಕೇಳ್ತಾನೆ. ಆದರೆ ಆಫೀಸರ್ ಪವೆಲ್ ನನಗೆ ಅವನ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ವಿಟ್ನೆಸ್ನೇ ಕೋರ್ಟ್ಗೆ ಕರ್ಕೊಂಬರೋಕ್ಕೆ ಮ್ಯಾಟ್ ಮರ್ಡಾಕ್ ಚೆರಿಗೆ ಹೇಳ್ತಾನೆ. ಆಗ ಕೋರ್ಟಲ್ಲೇ ಇದ್ದಿದ್ದ ಒಬ್ಬ ಫ್ರಾಡ್ ಪೊಲೀಸ್ ಆಫೀಸರ್ ಫೋನ್ ಕಾಲಲ್ಲಿ ನಿಕ್ಕಿ ಟಾರೆಸ್ ಕೋರ್ಟ್ಗೆ ಬರದೇ ಇರೋಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಇಲ್ಲಿ ನೀವು ಅವ್ನ ಕತ್ತ ಹತ್ರ ಇರೋ ಟ್ಯಾಟೂ ಅಬ್ಸರ್ವ್ ಮಾಡಿ. ಈ ಟ್ಯಾಟೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಪೊಲೀಸ್ ಅವರು ನಿಕ್ಕಿ ಟಾರೆಸ್ನ ಕೋರ್ಟ್ಗೆ ಬರೋಕ್ಕೂ ಮುಂಚೆನೇ ಸಾಯಿಸಬೇಕು ಅಂತ ಹೇಳ್ತಾರೆ. ಆದರೆ ಮ್ಯಾಟ್ ಮರ್ಡಾಕ್ ಒಂದು ತಲೆ ಉಪಯೋಗಿಸಿ ಟಾರೆಸ್ನ ಕೋರ್ಟ್ಗೆ ಕರ್ಕೊಂಬರ್ತಾನೆ. ಆದರೆ ಕೋರ್ಟ್ ರೂಮಲ್ಲಿ ಟಾರೆಸ್ ಅಲ್ಲೇ ಇದ್ದಿದ್ದ ಪೊಲೀಸ್ ಅವನ್ನ ನೋಡಿ ಭಯಪಟ್ಟು ಅವನು ಕೂಡ ಸುಳ್ಳು ಹೇಳ್ತಾನೆ. ಸೊ ಈಗ ಮ್ಯಾಟ್ ಹತ್ರ ಯಾವುದೇ ವಿಟ್ನೆಸ್ ಇಲ್ಲ. ಸೊ ಇದರಿಂದ ಕೇಸ್ ಗೆಲ್ಲಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆಗಲೇ ಮ್ಯಾಟ್ ಮರ್ಡಾಕ್ ಎಕ್ಟರ್ ಆಲಯ ಒಬ್ಬ ವಿಜಿಲ್ಯಾಂಟಿ ಅಂತ ಪ್ರೂವ್ ಮಾಡಿ ಅವನ್ನ ಒಬ್ಬ ಹೀರೋ ಆಗಿ ತೋರಿಸ್ತಾನೆ. ವೈಟ್ ಟೈಗರ್ ಒಬ್ಬ ಹೀರೋ ಅಷ್ಟೇ ಅಲ್ಲ, ಅವನು ಕೂಡ ಪೊಲೀಸ್ ಅವ್ರಿಗೆ ಹೆಲ್ಪ್ ಮಾಡಿದ್ದಾನೆ. ಆ್ಯಂಡ್ ಪೊಲೀಸ್ ಅವರು ಕೂಡ ಇವನೊಬ್ಬ ಆಲಯ ಅಂತ ತಿಳ್ಕೊತಾರೆ. ಆ್ಯಂಡ್ ಆಗ ಮ್ಯಾಟ್ ಮರ್ಡಾಕ್ ಕೆಲವಾರು ಪೊಲೀಸ್ ನೇಮ್ಸ್ನ ಹೇಳ್ಕೊಂಡು ಹೋಗ್ತಾನೆ. ಆ್ಯಂಡ್ ಆಗಲೇ ನಾವು ಮೈಲ್ಸ್ ಮೊರಾಲೆಸ್ ಅವರ ಅಪ್ಪ ನೇಮ್ ಕೇಳಿಸ್ಕೊತೀವಿ. ಸೊ ಮೇ ಬಿ ಇದೊಂದು ಟೀಸ್ ಆಗಿರಬಹುದಾ ಅಥವಾ ಮೈಲ್ಸ್ ಮೊರಾಲೆಸ್ ನಮ್ಮ ಯೂನಿವರ್ಸಲ್ಲೇ ಇರಬಹುದಾ. ಆ್ಯಂಡ್ ಮುಂದೆ ಸ್ಪೈಡರ್ಮ್ಯಾನ್ 4 ಮೂವಿಯಲ್ಲಿ ನಮ್ಮ ಯೂನಿವರ್ಸ್ನ ಮೈಲ್ಸ್ ಮೊರಾಲೆಸ್ ನೋಡಬಹುದಾ. ಸೊ ಕೋರ್ಟ್ ರೂಮಲ್ಲಿ ಮ್ಯಾಟ್ ಮರ್ಡಾಕ್ ಎಕ್ಟರ್ ಆಲಯ ಒಬ್ಬ ಕ್ರಿಮಿನಲ್ ಅಲ್ಲ, ಒಬ್ಬ ಹೀರೋ ಅಂತ ಪ್ರೂವ್ ಮಾಡಿ ಇಡೀ ಕೇಸ್ನ ಗೆಲ್ತಾನೆ. ಆ್ಯಂಡ್ ಎಕ್ಟರ್ ಆಲಯ ಆಗಷ್ಟೇ ಬೈ ಮಾಡಿದ್ದ ಒಂದು ಹೊಸ ಮನೆಗೆ ಅವನು ಮತ್ತೆ ಅವ್ರ ಹೆಂಡತಿ ಹೋಗ್ತಾರೆ. ಆದರೆ ಕೇಸ್ ಗೆದ್ದ ಮೇಲೆ ಮ್ಯಾಟ್ ಮರ್ಡಾಕ್ ಎಕ್ಟರ್ಗೆ ಹೇಳ್ತಾನೆ, ನಿನ್ನ ವೈಟ್ ಟೈಗರ್ ಲೈಫ್ ಮುಗೀತು, ಅದಕ್ಕೆ ಗುಡ್ ಬೈ ಅನ್ನು ಅಂತ. ಯಾಕಂದರೆ ಈಗ ಎಲ್ಲರಿಗೂ ಗೊತ್ತು ವೈಟ್ ಟೈಗರ್ ಬೇರೆ ಯಾವುದೂ ಅಲ್ಲ ಎಕ್ಟರ್ ಆಲಯ ಅಂತ. ಸೊ ಇದರಿಂದ ಅವನಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದಾಯಿತು ಫಸ್ಟ್ ಆ್ಯಕ್ಟ್. ಇನ್ನು ಸೆಕೆಂಡ್ ಆ್ಯಕ್ಟ್ನ ಮೇನ್ ಫೋಕಸ್ ಬಂದು ನಮ್ಮ ಕಿಂಗ್ ಪಿನ್ ಮತ್ತು ವೆನೆಸಾ. ಸೊ ಈಗ ಮಾಫಿಯಾ ಡಾನ್ ಯಾರೂ ಇಲ್ಲ ಅಂತ ಅವರವರೇ ಜಗಳ ಆಡ್ಕೊಂಡು ಸಾಯ್ತಿದ್ದಾರೆ. ಸೊ ಅದಕ್ಕೆ ವೆನೆಸಾ ಹೇಳ್ತಾಳೆ ಇವ್ರಿಗೆಲ್ಲ ಒಬ್ರು ಡಾನ್ ಅಂತ ಇದ್ರೇನೆ ನೆಟ್ಟಗಿರ್ತಾರೆ ಅಂತ. ಆ್ಯಂಡ್ ಆ ಡಾನ್ ಜಾಗನ ವೆನೆಸಾ ತಗೊಬೇಕು ಅಂತ ಹೇಳ್ತಾಳೆ. ಆದರೆ ವಿಲ್ಸನ್ ಫಿಸ್ಕ್ ಹೇಳ್ತಾನೆ
ಅವ್ರವ್ರೇ ಸಾಯಲಿ ಅಂತ. ಯಾಕಂದರೆ ಈಗ ವಿಲ್ಸನ್ ಫಿಸ್ಕ್ ಏನೋ ಒಂದು ದೊಡ್ಡದಾಗಿ ಮಾಡೋಕ್ಕೆ ಹೋಗ್ತಿದ್ದಾನೆ. ಆ್ಯಂಡ್ ಇದ್ರ ಬಗ್ಗೆ ವೆನೆಸಾಗೂ ಕೂಡ ಗೊತ್ತಿಲ್ಲ. ಇದಕ್ಕೆ ರೀಸನ್ ಬೇಕಾ? ಮೊದಲೇ ಆ್ಯಡಮ್ ಅಂತ ಮಧ್ಯ ತಂದ್ಬಿಟ್ಟು ಕಿಂಗ್ ಪಿನ್ ಬ್ಯಾಕ್ಗೆ ಚುಚ್ಚಿಬಿಟ್ಲು. ಇನ್ನೀಗ ಈ ಪ್ಲ್ಯಾನು ಕೂಡ ಅವಳಿಗೆ ಹೇಳಿ ಮತ್ತೆ ಚುಚ್ಚಿಸ್ಕೊಬೇಕಾ? ಅವ್ನ ಫಿಸ್ಟ್ ಅಬ್ಸರ್ವ್ ಮಾಡಿ ಯಾರಿಗೋ ಸರಿಯಾಗಿ ಹೊಡೆದಿದ್ದಾನೆ. ಆ್ಯಂಡ್ ಹಂಗೆ ಸ್ಕ್ರೀನ್ ಟ್ರಾನ್ಸಿಷನ್ ಆಗಿ ಮ್ಯಾಟ್ ಮರ್ಡಾಕ್ನ ಫಿಸ್ಟ್ ತೋರಿಸ್ತಾರೆ. ಇದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಯಾವಾಗ ಒಬ್ಬ ವಿಜಿಲ್ಯಾಂಟಿ ಪೊಲೀಸ್ ಅವರ ಮೇಲೆ ಕೇಸ್ ಗೆದ್ನೋ ಆಗ ವಿಲ್ಸನ್ ಫಿಸ್ಕ್ಗೆ ಕೋಪ ಜಾಸ್ತಿ ಆಗುತ್ತೆ. ಆಗ ಡೇನಿಯಲ್ ಫ್ರೆಂಡ್ ಆದ ಅಂದರೆ ನಮ್ಮ ರಂಗಣ್ಣ ಅವರ ಅಕ್ಕನ ಮಗಳನ್ನ ವಾಪಸ್ ಕರೀತಾರೆ. ಆ್ಯಂಡ್ ಆ ಇಂಟರ್ವ್ಯೂ ಅಲ್ಲಿ ವಿಲ್ಸನ್ ಫಿಸ್ಕ್ ವಿಜಿಲ್ಯಾಂಟಿ ರೂಲ್ನ ಇಲ್ಲಿಗಲ್ ಮಾಡಕ್ಕೆ ರೆಡಿ ಆಗ್ತಾನೆ. ಆ್ಯಂಡ್ ಆಗಲೇ ಎಪಿಸೋಡ್ನ 3ನೇ ಆ್ಯಕ್ಟ್ ಶುರು ಆಗೋದು. ಆ್ಯಂಡ್ ಅದು ಬಂದು ನಮ್ಮ ವೈಟ್ ಟೈಗರ್ನ ಪನಿಷರ್ ಬಂದು ಸಾಯಿಸ್ತಾನೆ. ಸೊ ನೀವು ಅವ್ನ ಸ್ಕಲ್ ಲೋಗೋ ನೋಡಿ ಇವನೇ ಪನಿಷರ್ ಅಂತ ಅನ್ಕೊಬಹುದು, ಆದರೆ ಇವನು ನಮ್ಮ ಫ್ರಾಂಕ್ ಕ್ಯಾಸಲ್ ಅಲ್ಲ. ಸೊ ನಾನು ಆಗಲೇ ಹೇಳಿದೆ, ಒಬ್ಬ ಫ್ರಾಡ್ ಪೊಲೀಸ್ ಕತ್ತಲ್ಲಿ ಪನಿಷರ್ ಲೋಗೋ ನೋಡ್ತೀವಿ. ಸೊ ಇಲ್ಲಿ ಪೊಲೀಸ್ ಅವರು ಅವ್ರದೇ ಒಂದು ಗ್ಯಾಂಗ್ ಮಾಡ್ಕೊಂಡಿರಬಹುದು ಈ ಥರ ಇಲ್ಲಿಗ ಕೆಲಸ ಮಾಡೋಕ್ಕೆ. ಆ್ಯಂಡ್ ಮೇ ಬಿ ಆ ಗ್ರೂಪಲ್ಲಿರೋ ಎಲ್ಲ ಪೊಲೀಸ್ ಅವರು ಕೂಡ ಈ ಥರ ಪನಿಷರ್ ಲೋಗೋ ಹಾಕೊಂಡಿರಬಹುದು. ಸೊ ದಟ್ ಇವೆಲ್ಲನೂ ಕೂಡ ಮಾಡ್ತಿರೋದು ಒಬ್ಬ ಡೇಂಜರಸ್ ಮರೈನ್ ಕಾರ್ಪ್ನ ಗ್ಯಾಂಗ್ ಅಂತ ಪೋರ್ಟ್ರೇ ಮಾಡೋಕ್ಕೆ, ಅಥವಾ ಇವರೆಲ್ಲರೂ ಕೂಡ ಕಿಂಗ್ ಪಿನ್ಗಾಗಿ ಕೆಲಸ ಮಾಡ್ತಿರಬಹುದಾ? ಸೊ ಇವನು ಕೂಡ ಆ ಗ್ಯಾಂಗ್ ಅವನೇ ಆಗಿರಬಹುದು, ಅಥವಾ ಆಫೀಸರ್ ಪವೆಲ್ ಕೂಡ ಇರಬಹುದು. ಸೊ ಮೇ ಬಿ ಇದನ್ನ ಮುಂದೆ ಮ್ಯಾಟ್ ಮರ್ಡಾಕ್ ನೋಡಿ ಹಿಡನ್ ಆಗಿರುವ ನಮ್ಮ ಫ್ರಾಂಕ್ ಕ್ಯಾಸಲ್ನ ಹುಡುಕಿ ನಿನ್ನ ಹೆಸರು ಹೇಳ್ಕೊಂಡು ಆಚೆ ಕಡೆ ಹಿಂಗೆಲ್ಲ ಆಗ್ತಿದೆ ಅಂತ ಹೇಳಬಹುದು. ಅಂಡ್ ಈ ಸೀನಲ್ಲಿ ಯಾರೋ ಒಬ್ಬ ಪನಿಷರ್ ಲೋಗೋನ ಪೇಂಟ್ ಮಾಡಿದ್ದಾನೆ. ಅಂಡ್ ಇವನು ಬೇರೆ ಯಾರು ಅಲ್ಲ, ಈ ಸೀರೀಸ್ನ ಮೇನ್ ವಿಲನ್ ಆದ ಮ್ಯೂಸ್. ಸೊ ಮ್ಯೂಸ್ನ ಎಪಿಸೋಡ್ 1 ಇಲ್ಲಿವರೆಗೂ ಟೀಸ್ ಕೊಡ್ತಾ ಬಂದಿದ್ದಾರೆ. ಮೇ ಬಿ ಸೀಸನ್ ಮಿಡ್ ಇಂದ ಅಥವಾ ನೆಕ್ಸ್ಟ್ ಎಪಿಸೋಡ್ ಇಂದಾನೆ ಮ್ಯೂಸ್ ಸ್ಟೋರಿನೂ ಕೂಡ ಶುರು ಮಾಡಬಹುದು. ಸೊ ಎಪಿಸೋಡ್ 1 ಮ್ಯೂಸ್ ವಿಲ್ಸನ್ ಫಿಸ್ಕ್ನ 2 ಫೇಸಸ್ ಪೇಂಟ್ ನೋಡ್ತೀವಿ. ಅಂಡ್ ಈಗ ಪನಿಷರ್ ಲೋಗೋ ನೋಡ್ತೀವಿ. ಸೊ ಮ್ಯೂಸ್ ಇವೆಲ್ಲನೂ ಕೂಡ ಪೇಂಟ್ ಮಾಡೋಕ್ಕೆ ಏನು ರೀಸನ್ ಇರಬಹುದು, ಆ್ಯಂಡ್ ಇವೆಲ್ಲನೂ ಕೂಡ ನಮಗೆ ಮುಂದಿನ ಎಪಿಸೋಡ್ ಗೊತ್ತಾಗತ್ತೆ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.